ಇವರ ಹಾಡುಗಳು ಅರ್ಥಪೂರ್ಣವಾಗಿದ್ದು ಉತ್ತಮ ಸಾಹಿತ್ಯ ಇರ್ತಾ ಇತ್ತು. ಕನಸಿನ ದೇವಿಯಾಗಿ ಮನಸ್ಸಿನ ನಲ್ಲೆಯಾಗಿ ಅಂದರೆ ರೂಪುಗೊಂಡ ಕರುಣಿಯಾರಿದು ಕರುಣಿಯ. ನಿಲ್ಲು ನೀ ನೀಲವೇಣಿ ಕಂಗಳಿನ ಕಾಂತಿಯಲ್ಲಿ ಹೊಂಗನಸ ಕಾಣ್ಬೆರಾಣಿ. ನಿಲ್ಲು ನೀ ಅವರೇ ಸಾಹಿತಿ, ನಟ, ನಾಟಕಕಾರ ಚಿಟ್ಟನಹಳ್ಳಿ ಸದಾಶಿವಯ್ಯ ಅಂದ್ರೆ ಚಿ ಸದಾಶಿವಯ್ಯ ಅವರು. ಯಾವ ಕವಿಯ ಶೃಂಗಾರ ಕಲ್ಪನೆಯೋ ಸೌಂದರ್ಯವಲ್ಲಿಯೋ, ಯಾವ ಕವಿಯ ಶೃಂಗಾರ ಕಲ್ಪನೆಯೋ ಸೌಂದರ್ಯವಲ್ಲಿಯೋ ದೇವಶಿಲ್ಪಿ. ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಸಜ್ಜನ ಸಚ್ಚಾರಿತ್ರಶೀಲ ವ್ಯಕ್ತಿ. ಅವರು ಸಾಹಿತ್ಯ ಒದಗಿಸಿದ ಚಿತ್ರಗಳ ಸಂಖ್ಯೆ ಇಂದಿನ ದಿನಗಳಿಗೆ ಹೋಲಿಸಿದ್ರೆ ಕಡಿಮೆ ಅನ್ನಿಸಬಹುದು. ಯಾಕೆಂದ್ರೆ ಆಗ ಕನ್ನಡ ಚಿತ್ರಗಳು ತಯಾರಾಗ್ತಿದ್ದಿದ್ದೇ ಕಡಿಮೆ. ಆದ್ರೆ ಅವುಗಳಲ್ಲಿ ಕೆಲವು ಚಿತ್ರರಂಗದ ಇತಿಹಾಸದ ದೃಷ್ಟಿಯಿಂದ ಮಹತ್ವದ ಮೈಲುಗಲ್ಲಾದ ಚಿತ್ರಗಳು ಅನ್ನಬಹುದು. ಕನ್ನಡದ ಮೊದಲ ಕಲರ್ ಚಿತ್ರ ಅಮರಶಿಲ್ಪಿ ಜಕಣಾಚಾರಿಗೆ ಸಂಭಾಷಣೆ ಹಾಡುಗಳನ್ನ ಬರೆದಿದ್ದು ಇವರೇನೆ. ಬಿ ಆರ್ ಪಂತಲು ಅವರು ಪದ್ಮಿನಿ ಪಿಕ್ಚರ್ಸ್ ಲಾಂಛನದಲ್ಲಿ ತಯಾರಿಸಿದ ಮೊದಲ ಚಿತ್ರ ಮೊದಲ ತೇದಿ. ಈ ಚಿತ್ರಕ್ಕೂ ಇವರದೇ ಸಂಭಾಷಣೆ ಹಾಡುಗಳು ಇದ್ವು. ತೇದಿ 1ರಿಂದ ಸಂಬಳ ತೇದಿ 1ರಿಂದ 20ರವರೆಗೂ ಉಂಡಾಟ ಉಂಡಾಟ ಉಂಡಾಟ, 21ರಿಂದ 30ರವರೆಗೂ ಭಂಡಾಟ, 21ರಿಂದ 30ರವರೆಗೂ ಭಂಡಾಟ ಭಂಡಾಟ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಮೊದಲ ಯುಗಳ ಗೀತೆಯನ್ನ ಬರೆದಿದ್ದು ಇವರೇ. ಹುಣ್ಣಿಮೆ ಚಂದಿರ ದಾನಗಳು ಮುತ್ತೇತಕ್ಕೆ ಆಕಡಲು ಗೊತ್ತೇ ಗುಣಶೀಲೆ. ಸ್ವಾಮಿ ರಾಮತೀರ್ಥ, ವಿವೇಕಾನಂದ ಮುಂತಾದ ದಾರ್ಶನಿಕರಿಂದ ಪ್ರಭಾವಿತರಾಗಿದ್ದ ಚಿ ಸದಾಶಿವಯ್ಯನವರು ಔಚಿತ್ಯವನ್ನು ಮೀರಿದ ಸಾಹಿತ್ಯವನ್ನ ಎಂದೂ ರಚಿಸಲಿಲ್ಲ. ಅವರದು ಒಂದು ರೀತಿ ಆತ್ಮ ಸಾಹಿತ್ಯ. ಎಲ್ಲಿಹರೋ ನಲ್ಲ ಕಾಣಿಸರಿ ಏಕೋ ಕಾಣೆ ಕಾಣೆ, ಎಲ್ಲಿಹರೋ ನಲ್ಲ ಇಲ್ಲಿರುವೆ ನಲ್ಲಿ ಹುಡುಕುವೆಯೇ. ಮಹಿಷಾಸುರ ಮರ್ದಿನಿ ಚಿತ್ರಕ್ಕೆ ಸಾಹಿತ್ಯ ನೀಡಿ ಹಾಡುಗಳನ್ನ ಬರೆದಿದ್ದ ಜಿ ಸದಾಶಿವಯ್ಯನವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಅವರ ಅಭಿನಯವನ್ನ ಕಂಡು ಮಾರು ಹೋಗಿ ತಮಗಿಂತ ಚಿಕ್ಕವರಾಗಿದ್ದ ಡಾಕ್ಟರ್ ರಾಜ್ ಅವರನ್ನ ಪ್ರಭು ಅಂತಲೇ ಕರಿತಾ ಇದ್ರಂತೆ. ಕೇಳು ಕಾರಣ ಹೇಳು. ಕಾದಂಬರಿ ಸಾರ್ವಭೌಮ ತರಾಸು ಅವರು ಜಿ ಸದಾಶಿವಯ್ಯನವರ ಸಹಪಾಠಿ ಹಾಗೂ ಆಪ್ತ ಮಿತ್ರರಾಗಿದ್ರು. ಇಂಗ್ಲಿಷ್, ಹಿಂದಿ, ಉರ್ದು, ಸಂಸ್ಕೃತ, ತಮಿಳು, ತೆಲುಗು ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಹೊಂದಿದ್ರು ಜಿ ಸದಾಶಿವಯ್ಯನವರು. ವನಮಾಲಿ ವೈಕುಂಠಪತಿ ಧನಶೂಲಿ ಕೈಲಾಸಪತಿ, ಚಂದನ ಲೇಪಿತ ಕೌಸ್ತುಭಧಾರಿ ಚಂದನ ಲೇಪಿತ ಕೌಸ್ತುಭಧಾರಿ, ಭಸ್ಮ ವಿಭೂಷಿತ ಯೋಗ ವಿಹಾರಿ. ಚಿತ್ರರಂಗದಲ್ಲಿ ಕೆಲಸ ಮಾಡೋದಕ್ಕೆ ಮೊದಲು ಇವ್ರಿಗೆ ಅವಕಾಶ ಕೊಟ್ಟದ್ದು ಪಂತುಲು ಅವರು. ಆಗ ಸದಾಶಿವಯ್ಯನವರು ಬೆಂಗಳೂರು ಬಸವನಗುಡಿಯಲ್ಲಿರುವ ದೇಶೀಯ ವಿದ್ಯಾಶಾಲೆಯಲ್ಲಿ ಅಧ್ಯಾಪಕರಾಗಿದ್ರು. ಆಗ ಅವ್ರಿಗೆ ಬರ್ತಾ ಇದ್ದ ವೇತನದಲ್ಲಿ ಸಂಸಾರ ತೂಗ್ಸೋದೇ ಕಷ್ಟ ಆಗಿತ್ತು. ಹಾಗಾಗಿ ಪಂತುಲು ಅವರ ಆಹ್ವಾನವನ್ನ ಅಂಗೀಕರಿಸಿ 6 ತಿಂಗಳು ಸ್ಕೂಲ್ಗೆ ರಜಾ ಹಾಕಿ ಮದ್ರಾಸ್ಗೆ ಪ್ರಯಾಣ ಬೆಳೆಸಿದ್ರು.
ಹಾಗೆ ಹೊರಡುವಾಗ ಅವರು ತಮ್ಮ ಹಿರಿಯ ಪುತ್ರ ಚಿ ಉದಯಶಂಕರ್ಗೆ ಆ ಶಾಲೆಯಲ್ಲಿ ಉಪಾಧ್ಯಾಯನಾಗಿ ಕೆಲಸ ಮಾಡಲು ವ್ಯವಸ್ಥೆ ಮಾಡಿದ್ರು. ನಂತರ ಅಧ್ಯಾಪಕ ವೃತ್ತಿಯನ್ನ ಬಿಟ್ಟು ಚಲನಚಿತ್ರ ರಂಗದಲ್ಲೇ ತೊಡಗಿಕೊಂಡ್ರು. ಭಯಹರಣೆ ಚಿದಂಬರನೆ ಜಟಾಧರನೆ ಲಕಂಠ ಗಜ ಚರ್ಮಾಂಬರನೆ ಭವಾನಿ ವರಗಂಗಾಧರನೆ. ಮಗ ಚಿ ಉದಯಶಂಕರ್ಗೆ ಸಾಹಿತ್ಯ ರಚಿಸುವ ಆಸಕ್ತಿ ಇದೆ ಅಂತ ಗೊತ್ತಾದಾಗ ತಮಗೆ ಬಂದ ಕೆಲವು ಅವಕಾಶಗಳನ್ನ ಮಗನಿಗೆ ಬಿಟ್ಕೊಟ್ರು. ಚಿ ಸದಾಶಿವಯ್ಯನವರು ಚಿತ್ರರಂಗದಿಂದ ದೂರವಾಗಿ ಮಗನಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ನಿನ್ನ ಮೋಹಿತೆ ಬಂದಿಹೆನು ನಾನಿನ್ನ ಮೋಹಿತೆ ಬಂದಿಹೆನು ಮನೆ ಬಾಗಿಲ ಕಾಯುತ್ತ ನಿಂದಿಹೆನು ಮನೆ ಬಾಗಿಲ ನಿಂದಿಹೆನು. ನಾನಿನ್ನ ಮೋಹಿಸಿ ಬಂದಿಹೆನು ನಾನಿನ್ನ ಮೋಹಿಸಿ ಬಂದಿಹೆನು ಮನ ಬಾಗಿಲ ಕಾಯುತ್ತ ನಿಂದಿಹೆನು ಮನ ಬಾಗಿಲ ಕಾಯುತ್ತ ನಿಂದಿಹೆನು. ನಾನಿನ್ನ ಚಿ ಸದಾಶಿವಯ್ಯನವರು ಮೇಷ್ಟ್ರಾಗೆ ನಟಿಸಿದ ಚಿತ್ರ ದಾರಿ ತಪ್ಪಿದ ಮಗ. ಮರಿಗಳಿದ್ವು. ಒಂದ್ ದಿವಸ ಏನಾಯ್ತು, ಒಬ್ಬ ಬೇಡ ಬಂದ, ಬಲೆ ಹಾಕದ, ಆ 2 ಮರಿಗಳನ್ನು ಹಿಡಿದು ಬಿಟ್ಟ. ಆಮೇಲೆ 22 ಚಿತ್ರಗಳಿಗೆ ಸಾಹಿತ್ಯ ನೀಡಿ 300ಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನ ಇವರು ಬರೆದಿದ್ದಾರೆ. ಇವರು ತಮ್ಮ ತಂದೆ ಹಾಗೂ ಮಗನ ಜೊತೆ ಸೇರಿ ರಚಿಸಿದ ಭಕ್ತಿಗೀತೆಗಳ ಕ್ಯಾಸೆಟ್ ದಾಖಲೆ ಮಾಡಿದೆ. ಅಂದ್ರೆ ಇವರ ತಂದೆ ಶ್ರೀಕಂಠಯ್ಯನವರು, ಚಿ ಸದಾಶಿವಯ್ಯನವರು ಹಾಗೂ ಚಿ ಉದಯಶಂಕರ್ ಇವರು 3 ಜನ ಸೇರಿ ರಚಿಸಿದ ಭಕ್ತಿ ಗೀತೆಗಳ ಕ್ಯಾಸೆಟ್ ಗೀತ ರತ್ನಾಕರ ಇದೊಂದು ದಾಖಲೆ. ಇದಕ್ಕೆ ಸಂಗೀತ ಉಪೇಂದ್ರ ಕುಮಾರ್ ಅವರು ನೀಡಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ರು. ಹೀಗೆ 3 ಪೀಳಿಗೆಯವರು ಸೇರಿ ಮಾಡಿದ ಕ್ಯಾಸೆಟ್ ಬಹುಶಃ ಇದೊಂದೇ ಅನ್ಸುತ್ತೆ. ಇವರ ಇನ್ನೊಬ್ಬ ಪುತ್ರ ಚಿ ದತ್ತರಾಜ್ ಇವರು ಖ್ಯಾತ ಚಿತ್ರ ನಿರ್ದೇಶಕರಾಗಿದ್ರು. 1982 ಜನವರಿ 14ರಂದು ಮಕರ ಸಂಕ್ರಮಣ ಪುಣ್ಯ ಕಾಲದಲ್ಲಿ ಚಿ ಸದಾಶಿವಯ್ಯನವರು ವಿಧಿವಶರಾದ್ರು. ಆದರೆ ಇವರ ಗೀತೆಗಳು ಇಂದಿಗೂ ಅಜರಾಮರವಾಗಿ ಉಳ್ಕೊಂಡಿದೆ. ಚಂದ್ರ ಬೆಳಗಿ ನಗುತ್ತಿರುವಾಗ ತಣ್ಣನೆಯ ಗಾಳಿ ಸುಳಿದು ಕೆಣಕುವಾಗ ನಾನು ನೀವು ನಾನು ಕೂಡಿರುವಾಗ ಕಂಡೆರು ರಾಶಿಯ ಮನಸ್ಸಿನಾಳದ ಅರಸಿಯ ನಿಗಲ ನನ್ನ ಬಾಳ ಗೆಳತಿ ಲಲನೆ ಯಾರಿದು. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.